ಗರುಡ ಏ ಗರುಡ ಗರುಡ ಎಂದು ಹೆಸರಿಟ್ಟ ಕೂಗುವ ವ್ಯಕ್ತಿ ನನ್ನ ಮನೆಗೆ ಬಂದು ಯಾರು? ಯಾರು? ಲೇ ಗರುಡ, ನೀನು ಗರುಡನಾದರೇನು ಗಂಡುಗಲಿಯಾದರೇನು? ನೋಡು, ನನ್ನ ಇತಿಹಾಸದಲ್ಲಿ ಅದು ಎಲ್ಲವೂ ಶೂನ್ಯ. ಇದೇ ಈ ವಿಷಕಂಠನ ಕ್ಯಾರೆಕ್ಟರ್. ಲೇ ವಿಷಕಂಠ, ಬಂದ ವಿಷಯ ನೇರವಾಗಿ ಹೇಳ ಹೋಗು. ಬಂದ ವಿಷಯ ರೇ, ಮೊನ್ನೆ ರಾತ್ರಿ ನಮ್ಮೂರಿನ ಗರ್ಭ ಶ್ರೀಮಂತ ನರನಾಗನ ಕೋಟೆಗಟ್ಟಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿ ತಂದಿದ್ದು ನೀನೇ ಎಂಬುದು ನನಗೆ ಸೂಚನೆ ಗೊತ್ತು. ಸುಮ್ಮನೆ ನಮಗೆ ವಾಪಸ್ ಕೊಟ್ಟರೆ ಉಳಿಯಿತಿ. ಈಗಾಗಲೇ ನಾವು ಕಂಪ್ಲೀಟ್ ಮಾಡಿದ್ದೇವೆ. ವಾಪಸ್ ಕೊಟ್ಟರೆ ಉಳಿತಿ, ಇಲ್ಲಿ ಅಂದ್ರೆ ಒಕ್ಕಿ. ನಾನೇ ಲೂಟಿ ಮಾಡಿದ್ದೇನೆಂದು ಯಾರು ಹೇಳಿದರು? ಈ ವಿಷಕಂಠಾಬ್ರೆ ಪ್ರೇಮ ಸಲ್ಲಾಪಟ್ಟಕ್ಕೆ ಮಾತ್ರ ಬೀಸಲಲ್ಲ, ಇವನು ಇದ್ದ ವ್ಯಕ್ತಿ ಎಂದು ಕಂಡುಹಿಡಿಯುವಷ್ಟು ಶಕ್ತಿಯ ಬಸವಣ್ಣ ದೇವರು ಕೊಟ್ಟಾನ. ನೋಡು, ನನಗೆ ಬೆಳೆಸಿ ಮಾತನಾಡುವ ವ್ಯಕ್ತಿ ನಾನಲ್ಲ. ಸುಮ್ಮನೆ ನಮ್ಮ ಶ್ರೀಮಂತನ ರೊಕ್ಕ ಕೊಟ್ಟರೆ ನಾನು ಇಲ್ಲಿಂದ ಹೋಗುತ್ತೇನೆ. ಇಲ್ಲವಾದರೆ ಇದೇ ಮನೆಯಲ್ಲಿ ನಿನ್ನ ಹೆಣ ಕೆಡವುತ್ತೇನೆ. ನೋಡು ಗರುಡ. ಹೆಣ? ಹಣ? ಹಣ ಹಣ ಅಂದರೆ ಅದೆಲ್ಲಿದ್ದುಲ್ಲೋ ಪ್ರೀತಿ ನನ್ನದೆವು. ಹಣಕ್ಕಾಗಿ ನಿನ್ನ ಹೆಣ ಕೆಡವಲು ಹೇಸುವುದಿಲ್ಲ ಈ ಗಂಡೆದ ಗರುಡ. ಗಂಡೆದೆ ಗರುಡ, ಯಾವುದರ ವಿಷಯದಲ್ಲಿ ಯಾರಿಗೆ ತಿಳಿಯಲಾರದ, ಯಾರು ಇಲ್ಲದ ಟೈಮದಲ್ಲಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಹಣ ಕದ್ದು ಗಂಡೆದೆ ಗರುಡ. ನೀನು ಗಂಡೆದೆ ಗರುಡನಲ್ಲ, ಸೆಂಡಾದ ಗರುಡ. ನೋಡು, ಮಾತಿಗೆ ಮಾತು ಬೆಳೆಸುವುದು ಬೇಡ. ಸುಮ್ಮನೆ ನಮ್ಮ ಹಣ ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೇನೆ. ಇಲ್ಲವಾದರೆ ನನ್ನ ವಿಷಯ ನಿನಗೆ ಗೊತ್ತಿರಬೇಕಲ್ಲ. ಲೇ ವಿಷಕಂಠ, ನಿಮ್ಮಂಥ ವಿಷ ಸರ್ಪಗಳನ್ನು ಕಚ್ಚಿ ಸುಟ್ಟು ಭಸ್ಮ ಮಾಡಲು ಉತ್ತುಂಗದ ಸೂರ್ಯನಂತೆ ಉರಿ ಬಿಸಿಲಿನಲ್ಲಿ ಬಂದು ಹೊಡೆದ ಗರುಡಲೇಮ. ಗುಡುಗು ಹೊಡೆದ ಗರುಡ. ನೀನು ಗುಡುಗು ಹೊಡೆದ ಗರುಡ ಆದರೆ ವಿಷ ತುಂಬಿದ ವಿಷ ಸರ್ಪ, ಘಟ ಸರ್ಪ, ವಿಷಕಂಠ. ನೋಡು ಗರುಡ, ಮಾತಿಗೆ ಮಾತು ಬೆಳೆಸುವುದು ಬೇಡ. ನನ್ನ ಸಿಟ್ಟು ನೆತ್ತಿಗೇರಿದರೆ ನಿನ್ನ ಪಕ್ಕ ಕಿತ್ತು ನೆಲಕ್ಕೆ ಒಗೆಯುವೆ. ಎಚ್ಚರ ಎಚ್ಚರ. ಲೇ ಎಚ್ಚರ ಹೇಳುವ ಹುಚ್ಚ ವಿಷಕಂಠ, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೇನಲೇ ಗೊತ್ತು? ಗರಿ ಬಿಚ್ಚಿ ಗರಗಣಕ್ಕೆ ಹಾರಬಲ್ಲೆ, ಚಿಟಿಗೆ ಹೊಡೆದು ಈ ಭೂಮಂಡಲನ ವಿಭಾಗ ಮಾಡಬಲ್ಲೆ. ಒಂದೇ ಕಾಲು ಮೆಲ್ಲಿ ಮೆಟ್ಟಿ ನಿನ್ನ ಕೊಲ್ಲು ಬಂಡೆಯನ್ನು ಪುಡಿ ಪುಡಿ ಮಾಡಬಲ್ಲೆ. ಅರ್ಥವಾಯಿತಾಯಿ ಗಂಡ ಗರುಡನ ಪವರ್. ನೋಡು ಗರುಡ, ನಿನಗೆ ಪದೇ ಪದೇ ಹೇಳುವುದು ವಿಷಯ ನಾನು ದೊಡ್ಡವದಲ್ಲ. ನನಗೆ ಈಗಾಗಲೇ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆದರೆ ನಾ ಇಲ್ಲಿಂದ ಈಗ ಹೊಂಟೇನಿ. ಆದರೆ ನನಗೆ ಎದುರಿ ಹೊಂಟೇನೆ ಎಂದು ಮಾತ್ರ ತಿಳಿಯಬೇಡ. ಅದೇ ಹಣಕ್ಕಾಗಿ ಬೇಕಾದಷ್ಟು ಹೆಣ ಬಿದ್ದರೂ ಕೂಡ ಆ ಹೆಣ ಮಾತ್ರ ನಿನ್ನನ್ನು
ಮೆಟ್ಟಿ ತುಳಿದು ನಮ್ಮ ಶ್ರೀಮಂತಿಗೆ ಬೇಕಾದ ಒಡೆಯ ವಸ್ತುವನ್ನು ತಗೊಂಡು ಹೋಗದಿದ್ದರೆ ನನ್ನ ಹೆಸರು ವಿಷಕಾರಿ ವಿಷಕಂಠನಿಗೆಲ್ಲ. ಆದರೆ ಬರುತ್ತೇನೆ, ಇದನ್ನು ಮಾತ್ರ ಸರಿಯಾಗಿ ತಲೆಯಲ್ಲಿ ಇಟ್ಟುಕೋ. ಹೋಗಲೇ ಹೋಗು ವಿಷಕಂಠ. ನಿನ್ನಂತ ಎಷ್ಟೋ ಹೆಣಗಳ ಉರುಳಿಸುವ ಗಂಡನ್ನು ನೋಡಿ ಕೈ ನನ್ನ ಕಾಲಡಿಯಲ್ಲಿ ಕಿವಿಚಿ ಬಿಟ್ಟಿದ್ದೇನೆ. ನರಹಸತ್ತ ನಾಮರ್ಥ ನಾನು ನೋಡೇ ಬಿಡುತ್ತೇನೆ, ಏನು ಮಾಡುತ್ತೆ ಅಂತ. ಯಾರಿದ್ದೀರಿ ಆ ಮನೆಯಲ್ಲಿ? ಯಾರು ಬೇಕಾಗಿತ್ತು? ನೋಡಮ್ಮ, ರಾಜೇಂದ್ರ ಇದ್ರೆ ಸ್ವಲ್ಪ ಕರಿತೀರಾ? ಅವರು ಒಳಗಡೆ ಊಟ ಮಾಡ್ತಾ ಇದ್ದಾರೆ. ಕರಿಬೇಕ್ರಿ. ಆಯ್ತು, ಕರಿತೀನಿ. ರಾಜೇಂದ್ರ, ಮೈದುನ ರಾಜೇಂದ್ರ. ಯಾಕೆ ಅತ್ತಿಗೆ? ನಿನ್ನನ್ನು ಕೇಳುತ್ತಾ ಯಾರು ಸಾಹೇಬ್ರು ಹುಡುಕೊಂಡ್ ಬಂದಿದ್ದಾರೆ. ಅದೇನಂತ ವಿಚಾರಿಸು. ಬನ್ನಿ ಸಾಹೇಬ್ರಿ. ಏನು ಈ ಬಡವನ ಮನೆಗೆ ತಮ್ಮ ಆಗಮನ? ನೋಡು ರಾಜೇಂದ್ರ, ನಿನ್ನ ಸ್ವಂತ ಜಮೀನಿನಲ್ಲಿ ನೀನು ಗಾಂಜಾ ತಂಬಾಕ ಹಚ್ಚಿದೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇದೇನು ಹೇಳುತ್ತಿದ್ದೀರಿ ಸರ್ ತಾವು? ರಾಜೇಂದ್ರ, ಇದೇನು? ಅತ್ತಿಗೆ, ಇದೇನಂತೂ ಒಂದು ಗೊತ್ತಾಗುತ್ತಿಲ್ಲ ನನಗೆ. ಏನು? ಏನ್ರಿ ರೀ, ಹೊರಗಡೆ ಬನ್ರಿ. ನೆಮ್ಮದಿಯಿಂದ ಊಟ ಮಾಡಕ್ಕೂ ಬಿಡುವುದಿಲ್ಲ ಈ ನನ್ನ ಹೇಮ. ಓಹೋ, ಸಾಹೇಬರು ಬಂದು ತುಂಬಾ ಹೊತ್ತಾಯ್ತಾ? ಹೌದು. ಬನ್ನಿ, ಊಟ ಮಾಡಿವ್ರಂತೆ. ನೋಡಿ, ನಾವು ಊಟ ಉಪಚಾರಕ್ಕೆ ನಿಮ್ಮ ಮನೆಗೆ ಬಂದಿಲ್ಲ. ಕಂಪ್ಲೇಂಟ್ ಆಧಾರ ಮೇರೆಗೆ ನಿಮ್ಮ ಮನೆಗೆ ಬಂದಿದ್ದೇನೆ. ಕಂಪ್ಲೇಂಟ್ ಯಾಕೆ ಸರ್? ನನ್ನ ತಮ್ಮ ಸ್ಟೇಷನ್ಗೆ ಹೋಗುವಂಥದ್ದು ಏನು ಮಾಡಿದ್ದಾನೆ? ನೋಡು ಮಿಸ್ಟರ್, ನಿಮ್ಮ ತಮ್ಮ ಸ್ವಂತ ನಿನ್ನ ಜಮೀನಿನಲ್ಲಿ ಗಾಂಜಾ ತಂಬಾಕ ಬೆಳೆದಿದ್ದಾನಂತೆ ನನಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕಾಗಿ ನಾನು ನಿಮ್ಮ ತಮ್ಮನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಸರ್, ಇದೇನು ಹೇಳುತ್ತಿದ್ದೀರಿ ಸರ್? ಇದೇನು ಹೇಳುತ್ತಿದ್ದೀರಿ? ನೋಡಿ, ನಾವು ಯಾರ್ದಾರು ಮಾತು ಕೇಳಿ ನಿಮ್ಮ ಮನೆಗೆ ಬಂದಿಲ್ಲ. ಕಂಪ್ಲೇಂಟ್ ಆಧಾರದ ಮೇರೆಗೆ ನಿಮ್ಮ ಮನೆಗೆ ಬಂದಿದ್ದೇನೆ. ತಮ್ಮ, ಸಹೋದರ, ಸಾಹೇಬರು ಹೇಳುವ ಮಾತು ಸತ್ಯವೇನು? ಹೇಳು ರಾಜೇಂದ್ರ, ಹೇಳು. ಅಣ್ಣ, ಯಾವುದು ಸತ್ಯ ಯಾವುದು ಅಸತ್ಯವೊಂದು ತೋರದಂತಾಗಿದೆ ಈ ನಿನ್ನ ತಮ್ಮನಿಗೆ. ಅಣ್ಣ, ದಿನನಿತ್ಯ ನಿನ್ನೊಡನೆ ಓಡಾಟದಿಂದ ಇರುವ ನನಗೆ ಇಂದು ಈ ಸಂದೇಶ ಸಿಡಿಲಿನಂತೆ ಬಂದು ಅಪ್ಪಳಿಸದಂತಾಗಿದೆ. ಅಣ್ಣ, ಅಪ್ಪಳಿಸದಂತಾಗಿದೆ. ನನ್ನ ಮೈದುನ ಹೇಳ್ತಿರೋ ಮಾತು ಸತ್ಯ. ಅವನು ಏನು ಅರಿಯದ ಹಸುಗೊಸು ಸರ್, ಹಸುಗೊಸು. ಹೌದು ಸಾಹೇಬ್ರೇ, ಹೌದು. ನನ್ನ ತಮ್ಮ ತಪ್ಪು ಮಾಡಿಲ್ಲ ಸರ್. ನನ್ನ ತಮ್ಮ ತಪ್ಪು ಮಾಡಿಲ್ಲ. ನನ್ನ ತಮ್ಮ ನಿರಪರಾಧಿ ಸರ್, ನಿರಪರಾಧಿ. ನೋಡಿ, ನಿರಪರಾಧಿಯೋ ಅಪರಾಧಿಯೋ ಕೋರ್ಟು ತೀರ್ಮಾನ ಮಾಡುತ್ತದೆ.
ನೋಡಿ, ನಮಗೆ ಟೈಮ್ ಆಗುತ್ತದೆ. ನಿಮ್ಮ ತಮ್ಮನನ್ನು ಸ್ಟೇಷನ್ವರೆಗೆ ಕಳಿಸಿಕೊಡಿ. ಸಾಹೇಬ್ರೇ, ನನ್ನ ತಮ್ಮ ತಪ್ಪು ಮಾಡಿಲ್ಲ. ನಿಮ್ಮ ಕೈ ಮುಗಿದು ಕಾಲು ಹಿಡಿ. ಅಣ್ಣ, ಬಿಟ್ಟು ಬಿಡು ಅವರ ಕಾಲನ್ನು. ನಾನು ಹೌದು, ನನ್ನ ಮೈದನ ಯಾವ ತಪ್ಪನ್ನು ಮಾಡಿಲ್ಲ, ಅವನು ಯಾವ ಅಪರಾಧವನ್ನು ಮಾಡಿಲ್ಲ. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ಮೈದನ ಯಾವ ಅಪರಾಧವನ್ನು ಮಾಡಿಲ್ಲ ಸಾಹೇಬ್ರೇ, ಮಾಡಿಲ್ಲ. ಹೋಗೋ ಸ್ಟೇಷನ್ನಿಗೆ. ದೇವರ ಹಾಡಿದು ನಮ್ಮಂತೆ ಎಂದು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮೈದನ ಯಾವ ತಪ್ಪನ್ನು ಮಾಡಿಲ್ಲ. ಇದು ನಿಮಗೆ ಸರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಮೈದನನ್ನು ಬಿಟ್ಟು ಬಿಡಿ ಅಂತ ಕೋರ್ಟಿನಲ್ಲಿ ತೀರ್ಮಾನ ಆಗುತ್ತದೆ. ಏನಿದ್ರು ಕೋರ್ಟಿನಲ್ಲಿ ಮೀಟ್ ಆಗೋಣ. ಸಾಹೇಬ್ರೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ ಸರ್. ನೋಡಿ, ನಾನು ಬಿಟ್ಟು ಬಿಡಲಿಕ್ಕೆ ಬಂದಿಲ್ಲ. ನನಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕಾಗಿ ನಿಮ್ಮ ತಮ್ಮನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ಅಣ್ಣ, ಕೋರ್ಟಿನಲ್ಲಿ ನಿರ್ದೋಷಿ ಎಂದು ಘೋಷಣೆಯಾಗುತ್ತದೆ. ನೀನೇನು ಚಿಂತೆ ಮಾಡಬೇಡ ಅಣ್ಣ, ನೀನೇನು ಚಿಂತೆ ಮಾಡಬೇಡ. ಪಿಸಿ ತೆಗೆದುಕೊಂಡು ಹೋಗೋ ರಾಜೇಂದ್ರ ಸ್ಟೇಷನ್ನಿಗೆ. ಹೊಳೆ ಮೇಲೆ ಕುಣಿತ ಕಾವುದಿಯ ಬರಹ, ಕುಣಿತ ಕಾವುದಿಯ ಬರಹ, ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ಅವನಂತೆಯೇ ಮಾತು ಆ ದೇವರ ಹಾಡುದು ನಮ್ಮಂತೆ ಎಂದು ಮಗುವಿರಲಿ ಅವನಂತೆಯೇ. ನಿಮ್ಮ ತಮ್ಮ ತಪ್ಪು ಮಾಡಿಲ್ಲ ಅಂದರೆ ಕೋರ್ಟು ಒಳ್ಳೆಯದನ್ನು ತೀರ್ಮಾನ ತೆಗೆದುಕೊಳ್ಳುತ್ತದೆ. ಏನು ಚಿಂತೆ ಮಾಡಬೇಡ. ಅಯ್ಯೋ ದೇವರೇ, ಸುಂದರವಾದ ನನ್ನ ಸಂಸಾರದಲ್ಲಿ ನನ್ನ ಸಂಸಾರವನ್ನು ಒಡೆದು ನುಚ್ಚು ನೂರು ಮಾಡಿದೆಯಾ ದೇವ. ನಾನು ಯಾವ ತಪ್ಪು ಮಾಡಿದೆನೆಂದು ಈ ಘೋರ ಶಿಕ್ಷೆ ಕೊಟ್ಟೆ ತಾಯಿ. ಅಮ್ಮ ತಾಯಿ ಬನ್ನಿ ಮಕ್ಕಳಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆಗಬೇಕಾಗಿದ್ದು ಆಗಬೇಕು ಅಂತ ಆ ಭಗವಂತ ನಮ್ಮ ಹಣೆಯಲ್ಲಿ ಬರೆದಿರ್ಬೇಕಾದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮುಂದೆ ಆಗುವುದನ್ನು ವಿಚಾರಿಸಿ ವಕೀಲರಿಗೆ ಹೇಳಿ ಅವರನ್ನು ಬಿಡಿಸೋಣಂತೆ. ನಡ್ರಿ. ಹೌದು, ಮುಂದೆ ಆಗುವುದನ್ನು ವಿಚಾರಿಸಿದ್ದೇನೆ. ನಡಿ, ಹಿಂದೆ ನಮ್ಮ ಲಾಯರಿಗೆ ಭೇಟಿಯಾಗಿ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರೋಣ.